ಹೌದಾ? 10 ಜನ ಕೊಡ ನಾವು ಕೊಡ್ಲೇಬೇಕಲ್ವಾ? ನಾವೊಬ್ಬರು ಕೊಡಲ್ಲ ಅನ್ನಕ್ಕಾಗತ್ತಾ? ಆದ್ರೂ ಅದರಲ್ಲೂ ವಸೂಲಿ ಮಾಡ್ತಾರೆ ಸರಿ. ಅದು ಗೌರ್ಮೆಂಟ್ ದುಡ್ಡಿಲ್ಲ, ಬೇಕೇ ಬೇಕು ಇವಾಗ. ಗೌರ್ಮೆಂಟ್ಗೆ ದುಡ್ಡಿಲ್ಲ, ಎಲ್ಲ ಫ್ರೀ ಬಿಟ್ರೆ ಎಲ್ಲಿದೆ ದುಡ್ಡು? ಅಲ್ಲೋಡಿ ಖುಷಿ ಪಡ್ತವ್ರು ಖುಷಿ ಪಡ್ತಾರೆ. ಬಸ್ ಅಲ್ಲ ಏನಕ್ಕೆ ಬೇಕು? ವಿದ್ಯಾರ್ಥಿಗಳಿಗೆ ತುಂಬಾ ವಯಸ್ಸಾದವ್ರಿಗೆ ಬಿಡ್ಬೇಕು ಫ್ರೀ. ಎಲ್ಲ ಬಡವ್ರು ಬಿಡ್ಬೇಕು, ವಿದ್ಯಾರ್ಥಿಗಳಿಗೆ ಅವ್ರು ಬಿಡ್ಬೇಕು ಸರ್. ವಯಸ್ಸಾದವ್ರಿಗೆ ಏನ್ ಮೇಡಮ್, ಏನ್ ನಿಮ್ಮ ಹೆಸರು? ಫಾತಿಮಾ. ಓ ಫಾತಿಮಾ, ಏನೋ ಹೇಳ್ತೀರಿ? ಅದೇ ಹೇಳ್ತಾ ಇದ್ದೀನಿ ಸರ್. ಏನು ಯಾವಾಗೂ ಬಂದು ಕೇಳ್ಕೊಂಡು ಹೋಗ್ತಾರೆ, ಓಟಿಗೆ ಬರ್ತಾರೆ, ಓಟ್ ಕೇಳ್ತಾರೆ, ಓಟ್ ಹಾಕ್ತಿವಿ. ಯಾರು ಕೊಡ್ತಾ ಇದಾರೆ? ಯಾರು ಕೊಡ್ತಾ ಇಲ್ಲ. ಪತ್ರ ಇಲ್ಲ. ಇಲ್ಲ, ಹಂಗೆ ಇದ್ದೀವಿ. ಇಲ್ಲ ಅಂದ್ರೆ ಒಂದು ಲೋನ್ ತಗೊಳಕ್ಕೂ ಆಗಲ್ಲ. ಆಗಲ್ಲ. ನೀವೇ ಹೇಳಿ ಮತ್ತೆ ಏನಕ್ಕೆ ಬರ್ತಾರೆ ಇಲ್ಲಿಗೆ? ಓಟ್ ಕೊಡ್ರಿ ಅಂತ ಏನಕ್ಕೆ ಬರ್ತಾರೆ? ಹೆಂಗ್ ಮಾಡ್ತಾರೆ? ಆಕ್ರವ ನಿಮ್ ಕೈ ಮುಗಿತೀವಿ, ನಮ್ಗೆ ಆಕ್ರವ ಅಂತ ಬಂದು ಇದ್ ಮಾಡ್ತಾರೆ. ಕಾಲಕ್ಕೆ ಬೀಳಲ್ಲ, ಕೈ ಮುಗಿಸ್ಕೊಂಡು ಹೋಯ್ತಾರೆ. ಆಗ ನೀವು ನಾವೇನ್ ಹಾಕ್ತಿವಿ ಸಾರ್ ಅಂತ ನಾವ್ ಹೇಳಲ್ಲ, ಹಾಕ್ತಿವಿ ಸರ್ ಅಂತೀವಿ ಅಷ್ಟೇನೆ. ಹಕ್ಕುಪತ್ರ ಕೇಳಿಲ್ವಾ? ಕೇಳ್ತಾ ಇರ್ತೀವಿ. ಅವ್ರು ಕೇಳಿದ್ರೆ ಈ ಕಿವಿಲ್ ಕೇಳ್ತಾರೆ, ಈ ಕಿವಿಲ್ ಬಿಟ್ಬಿಟ್ಟು ಹೋಯ್ತಾ. ಓ ಏನಣ್ಣ, ಅಯ್ಯೋ ಈ ರಾಜ್ಯದ ಕುಮಾರಸ್ವಾಮಿ ವಾಯ್ಸ್ ಹಂಗೆ ಬರ್ತದೆ. ಕುಮಾರಸ್ವಾಮಿ, ಓ ಕೇಂದ್ರ ಮಂತ್ರಿಗಳೇ ನೀವೇನಿಲ್ಲಿ? ನೋಡಕೊಳ್ಳೆ ಕುಮಾರಸ್ವಾಮಿ ತರನೇ ಇದೀರಿ. ಕೂದೊಂಚೂರು ಉದ್ದಾವ. ಏನ್ ನಿಮ್ಮ ಹೆಸರು? ಚಂದ್ರಶೇಖರ್ ಅವರೇ, ಏನ್ ನಿಮ್ಮ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳು? ಏನಿಲ್ಲ ಸರ್, ಇದು ಬಂದಿಲ್ಲ, ಪತ್ರ ಬಂದಿಲ್ಲ. ಆಮೇಲೆ ಕರೆಂಟ್ ಹೋದ್ರೆ ಕರೆಂಟ್ ಹಾಕಲ್ಲ, ಸರಿಯಾಗಿ ಕರೆಂಟ್ ಬರಲ್ಲ. ಆಮೇಲೆ ಇನ್ನೇನು ಬರಲ್ಲ. ಬಂದು ಅವ್ರಿಗೆ ಕೂದಲು ಗೊತ್ತಾಯಿಲ್ಲ. ವಿಮಲ್ ಹಾಕಿ ಹಚ್ಬಿಡು, ಕೂದಲು ಬರುತ್ತೆ. ವಿಮಲ್ ರಾಜಾ ಅಷ್ಟೇ. ಹೆಂಗೆ ನಿಮ್ಮ ಎಮ್ ಎಲ್ ಎ ಕೆಲಸ ಮಾಡ್ತಾರಾ? ಏನು ಎಮ್.ಎಲ್.ಎ ಸುಮಾರಾಗಿ ಮಾಡ್ತಾರೆ ಸರ್. ಸುಮಾರಾಗಿ ಮಾಡ್ತಾರೆ ಅಷ್ಟೇ, ಪೂರ್ತಿ ಮಾಡಲ್ಲ, ಸುಮಾರಾಗಿ ಮಾಡ್ತಾರೆ. ಆಯ್ತು ಸರ್, ಓಕೆ. ಏನ್ ಮೇಡಮ್, ಏನ್ ನಿಮ್ಮ ಹೆಸರು? ಶಾಂತಮ್ಮ. ಓ ಶಾಂತಮ್ಮ, ಆರಾಮಾಗಿದ್ದೀರಿ? ಶಾಂತವಾಗಿದ್ದೀವಿ. ಓ ಪೂರಾ ಶಾಂತಿ ಹಂಗ್ರೆ, ಏನು ಪ್ರಾಬ್ಲಮ್ ಇಲ್ಲ ಹಂಗ್ರೆ? ಯಾಕ ಬರಕ್ಕ ಈಗ ಏನಕ್ಕ ನಿಮ್ಮ ಹೆಸರು? ಶಾಂತಾಬಾಯಿ. ಅಲ್ಲೊಂದು ಶಾಂತಮ್ಮ, ಇಲ್ಲೊಂದು ಶಾಂತಮ್ಮ. ಶಾಂತಾಬಾಯಿ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಕಸದ ಗಾಡಿ ಬರಲ್ಲ ಸರ್. ಕಸದ ಗಾಡಿ ಬರಲ್ಲ? ಬರುತ್ತೆ, ಅಲ್ಗಂಟ ಬರುತ್ತೆ. ಮತ್ತೆ ಗಾಡಿಗಳು ಫುಲ್ಲು ನಿಂತಿರುತ್ತಲ್ವಾ, ಹೆಂಗ್ ಬರುತ್ತೆ ಅದು? ಕಸದ ಗಾಡಿ ಬರಲ್ಲ. ಮತ್ತೆ ಹಕ್ಕುಪತ್ರ ಇಲ್ಲ ಈ ಕಡೆ. ಹಕ್ಕುಪತ್ರ ಇಲ್ಲ. 45-50 ವರ್ಷದಿಂದ ಇಲ್ಲಿರೋದು, ಹಕ್ಕುಪತ್ರ ಇಲ್ಲ ಸರ್. ಹಕ್ಕುಪತ್ರ ಇಲ್ಲ 40-50 ನೋಡಿ. ಪ್ರತಿ ಕಡೆ ನಾನು ಪ್ರೋಗ್ರಾಮ್ ಮಾಡಕ್ ಹೋದಾಗೆಲ್ಲ ಇದೇ ಸಮಸ್ಯೆ. ಅವ್ರ ಹಕ್ಕುಪತ್ರ ಕೊಡಲ್ಲ ನಿಮ್ಗೆ, ಇಲ್ಲ ಓಟ್ ಹಾಕ್ಸ್ಕೋಬೇಕಲ್ಲ. ಓಟ್ ಅವ್ರು ಬಂದಾಗೆಲ್ಲ ನಾವು ಕೇಳ್ತೀವಿ. ನೀವು ಹಕ್ಕುಪತ್ರ ಮಾಡಿಕೊಟ್ಬಿಟ್ರೆ ಆಮೇಲೆ ಓಟ್ ಹಾಕಲ್ವಲ್ಲ ನೀವು, ಅದಕ್ಕೆ ಅವ್ರಿಗೆ ಭಯ. ಗೆದ್ದವ್ರಲ್ಲ ಮತ್ತೆ ಗೆದ್ಬಿಟ್ಟು ಏನ್ ಮಾಡಿದ್ರು? ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಓಟ್ ಒಂದು ಹಾಕಿದ್ರಿ, ಅವ್ರೊಂದು ಗೆದ್ರು ಅಷ್ಟೇ. ಮತ್ತೆ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆಯಾ? ಬರ್ತಾ ಇದೆ. ಎಲ್ಲಿ ನೋಡಿದ್ರಿ ಟ್ರಿಪ್? ಧರ್ಮಸ್ಥಳ. ಆಮೇಲೆ ಕಾಶಿಗೆ ನಮ್ ದುಡ್ಡಲ್ಲಿ ಹೋಗ್ತೀವಿ. ಅದು ಬೇರೆ ಆಗೋಯ್ತಲ್ಲ. ಹಂಗಾಗಿ ನೀವೇನಾದ್ರು ಪುಕ್ಸಟ್ಟೆ ದುಡ್ಡಲ್ಲಿ ಕಾಸಿಗೆ ಹೋಗಿದ್ರಾ? ನಮ್ಗೆ ಬರ್ತಾ ಇಲ್ಲ ದುಡ್ಡು. ಯಾಕೆ? ಓ ನಿಮ್ಮ ಅತ್ತೆ ಜಯಮ್ಮ. ಓ ನಿಮ್ಮ ಅತ್ತೆ ಹೆಂಗ್ರಿ? ನಿಮ್ಮ ಅತ್ತೆ ವೆರಿ ಸ್ಟ್ರಾಂಗು. ನಿನ್ನ ನಂಗೆ ಎಪ್ಪಿ ಇಂಡೆ ಕೈ ಮಾಡಿರ್ಬೇಕಲ್ಲ. ಇಡೀ ಏರಿಯಾದಲ್ಲಿ ಯಾರಿಗೂ ಹಕ್ಕುಪತ್ರ ಇಲ್ಲ, 30-40 ವರ್ಷದಿಂದ ಇಲ್ಲೇ ಇದ್ದಾರೆ. ದಯವಿಟ್ಟು ಹಕ್ಕುಪತ್ರನೂ ಮಾಡಿಕೊಡಿ. ಇಲ್ಲಿರೋ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿದ್ರೆ ನಿಮಗೆ ಒಳ್ಳೇದು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಹೇಳ್ಕೊಳ್ತಾ ಇದ್ದೀವಿ. ಇಲ್ಲಾಂದರೆ ಪ್ರತಿ ಸಲ, ಪ್ರತಿ ತಿಂಗಳು, ಪ್ರತಿ 3 ತಿಂಗಳಿಗೆ ಒಂದ್ಸಲ ಬಂದು ನಾವಿಲ್ಲಿ ಇದೇ ಥರ ಜನರನ್ನ ಮಾತಾಡಿಸ್ಕೊಂಡು ಕೇಳ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪ್ರೆಸೆಂಟೆಡ್ ಬೈ ಪೇಟ್ ಸಫಾ. ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ. ಬಿಗ್ ಹಿಟ್ ಜೊತೆ 2024ರ ವರ್ಷಾರಂಭ ಶುರು. ಮಧ್ಯದಲ್ಲಿ ಕೊಲೆ ಕೇಸ್. ಬಟ್ ನಿಂಗೆ ಇಷ್ಟ ಆಗಿರೋ ಮೇಲೆ ಯಾರಾಗಿಲ್ಲ ಇಲ್ಲಿ, ಯಾರು ಆಗಿಲ್ಲ. ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ. ನಾವೇ ಎದ್ಬೇಕು, ನೋಡ್ಬೇಕು. ನೋಡ್ರಿ ನೋಡಿ, ಈಚೆ ನೋಡ್ರಿ. ಅಲ್ಲಿಂದಾನೆ ಶುರು ಮಾಡ್ಕೊಂಡೆ ಬಂದಿದ್ದು. ನೀನ್ ಲೇಟ್ ಇಲ್ಲಿಗೆ, ನಾವ್ ಅಲ್ಲಿಂದಾನೆ ಶುರು ಮಾಡ್ಕೊಂಡ್ ಬಂದಿದ್ದು. ಯಾರು ಮಾಡಲ್ಲ ಇಲ್ಲಿ ಕೆಲಸ ಸುಮ್ಗೆ. ಹೌದಾ?
ಆಗಲ್ಲಪ್ಪ ಅವ್ರಿಗೆಲ್ಲ ಅಡಿಕೆ ಹಾಕೊಂಡ್ಬಿಟ್ಟಾರ ಮತ್ ಗಂಟ್ಲು ಅಂತ ಹೇಳ್ತಾರ क्या बोलना ಕ್ಯಾ ಬೋಲಾ ಇದಾರ मंजा आता नहीं बोलने ಮಜಾ ಆತಾರೇ ಕಾಣಲ್ಲ ಏನ್ ಹೇಳ್ಬೇಕಪ್ಪ ಏನ್ ಏನ್ ನಿಮ್ ಪ್ರಾಬ್ಲಮ್ ಏನಿಲ್ಲಪ್ಪ ಎಲ್ಲ ಆರಾಮಾಗಿ ಇದ್ದೀವಿ ಪಿಂಚಣಿ ದುಡ್ಡೆಲ್ಲ ಬರುತ್ತಾ ಇಲ್ಲ ಪಿಂಚಿನ್ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಯಾರು ಮಾಡ್ಕೊಳ್ಳಿಲ್ಲ ಆ? ಯಾರು ಮಾಡ್ಕೊಳ್ಳಿ ಹೌದಾ ಎಷ್ಟ್ ನಿಮಗೆ ಇದು ಏಜ್ ಆಗಿರೋದಕ್ಕೆ ಬರ್ಬೇಕಲ್ಲ ಯಾರು ಮಾಡ್ಕೊಳ್ಳಿಲ್ಲ ಆ 60 ಆಗಿದೆ ಅಲ್ವಾ ಒಬ್ಬ ಸೀನಿಯರ್ ಸಿಟಿಸನ್ ವೇತನ ಬರ್ಬೇಕಲ್ಲ ಬರಲ್ಲ ಇಲ್ಲ ಅಲ್ಲ ಯವ್ವ ಮಾಡ್ಕೋಬೇಕು ತಾನೆ ಹೇಳ್ತಾ ಇದ್ದೀವಿ ಯಾರು ಏನ್ ದುಡ್ಡು ಕೇಳ್ತಾರ ಮಾಡ್ತೀವಿ ಅಂತಾರೆ ಅವೆಲ್ಲ ಮಾಡಿಸ್ಕೋಬೇಕು ನೀವು ಹೌದಪ್ಪ ಏಜ್ ಆಗಿದೆ ಓಟ್ ಹಾಕಲ್ವೇ ಹಾಕ್ತಿವಿ ಮತ್ತೆ 2000 ಬರಲ್ವಾ ಯಾಕೆ ನಮ್ಗೆ ಕಾರ್ಡ್ ಇಲ್ಲ ನಿಮಗ್ ಬರುತ್ತೆ ಅವ್ರಿಗೆ ಬರ್ತದೆ ನಿಮ್ಗೆ ಕಾರ್ಡ್ ಇಲ್ಲ ಅವ್ರಿಗೆ ನೀವೇನಾಗಬೇಕು ಮಗಳು ಆಗ್ಬೇಕು ನೀವು ಅಮ್ಮ ಆಗ್ಬೇಕು ಅಮ್ಮನ ಹೆಸರು ಯಾಕೆ ಕಾರ್ಡಲ್ಲಿಲ್ಲ ಒಳ್ಳೆ ಮಾತಾಡ್ತೀವಿ ಕಣ ಇದು ಯಾಕ ಬರ್ಲೇ ಇಲ್ವಲ್ಲ ನಿಮ್ಗೆ ದುಡ್ಡು ಅವ್ವ ಅದೇಂಗ ಮಗ್ಳು ಕಾರ್ಡ್ ಐತೆ ಅಮ್ಮ ಕಾರ್ಡ್ ಇಲ್ಲ ನಾವು ಬ್ಯಾರೆ ಇದ್ದಿತ್ತು ನಾನು ನಮ್ಮ ಯಜಮಾನ್ರು ಈಗ ಒಂದಾಗ್ಬಿಟ್ರಿ ನಮ್ಮ ಯಜಮಾನ್ರು ಡಡ್ಡ ಆಗೈತೆ ಹೌದಾ ಓಕೆ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಕಾಸು ತಗೊಳ್ಳಿ ಇಲ್ಲ ಮಗಳೇ ತಗತ್ತವ್ರಿ 2000 ರೂಪಾಯಿನುವೆ ಅವು ಬೇಡವೆ ಬೇಕಿಲ್ಲ ಮತ್ತೆ ಅವರೇ ಕಳ್ಸು ಹಿಂಗೆ ಜೀವನ ಸುಲ್ಸ್ಬಿಡ್ತಾರ ನೋಡ್ರಿ ಹೌದೌದು ನೋಡಿ ನಗಿಬೇಡಿ ಏನ್ ಬೈ ಕ್ಯಾ ಇದಾರ ಏನ್ ಬೈಲೆ ಬಾತ್ ಕರೋ ಏನಿನ ಹೆಸರು ರೆಹಮಾನ್ ಅಬ್ದುಲ್ ರೆಹಮಾನ್ ಅಂತ ಒಳ್ಳೆ ಹೆಸರು ಇಟ್ಕೊಂಡಿದ್ಯಾ ಅಬ್ದುಲ್ ಕಲಾಂ ಗೊತ್ತು ಮ್ಯೂಸಿಕ್ ಡೈರೆಕ್ಟರ್ ರೆಹಮಾನ್ ಗೊತ್ತು ಮ್ಯೂಸಿಕ್ ಡೈರೆಕ್ಟರ್ ಅಬ್ದುಲ್ ಕಲಾಂ ಸೈಂಟಿಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಅದಾರ ನೀ ನೋಡ್ರಿ ವಿಮಲಾಕನ್ ಜಯಕತಿ ತಿನ್ಲೇಬೇಕು ಯಾಕೆ ತಿನ್ಬೇಕು ತಿನ್ನಿಲ್ಲ ಅಂದ್ರೆ ಏನ್ ಬರ್ತಾವ ಅಂತ ಗೊತ್ತ ನಿನಗದ ಏನ್ ಬರತ್ತೆ ಏನಾಗುತ್ತೆ ಗೊತ್ತಾ ನಿಂಗೆ ಏಜ್ ಆದ್ಮೇಲೆ ಇವ್ರ ಏಜ್ ಆದ್ಮೇಲೆ ಏನಾಗುತ್ತೆ ಗೊತ್ತಾ ಇಲ್ಲಿ ಇದಂತಾವ್ ಹಿಂಗ್ ದಪ್ಪ ಆಗ್ತಾವ್ ಹಿಂಗ ಆಗ್ತಾವ್ ಕುಯ್ತಾರ ಹಾಕೊಂಡ್ ಕುಯ್ತಾರ ಕುಂಬಳಕಾಯಿ ಕುಯ್ದಂಗೆ ಲೇಡೀಸ್ ನೋಡ್ರಿ ಹೋಗ್ರಿ ಮಾತಾಡ್ತಾರೆ ಬಾಯ್ಲೆ ಜೆಂಟ್ಸ್ ಮಾತಾಡಲ್ದೆ ಯಾಕೆ ನಿಂಗೇನಾದ್ರು ಫ್ರೀ ಬೇಕಿತ್ತಾ ಏನ್ ಬೇಕು ವಿಮಲ್ ಫ್ರೀ ಬೇಕಾ ವಿಮಲ್ ಫ್ರೀ ಕಾಸು ಕೊಟ್ರೆ ವಿಮಲ್ ಸಿಗುತ್ತೆ ಅವೆಲ್ಲ ಮಾಡಬೇಡ ಕಾಮಿಡಿ ಬೇರೆ ಆಯ್ತಾ ಏನ್ ಸಿಗರೇಟ್ ಹೊಡಿತಿ ಇಲ್ಲ ಎಣ್ಣೆ ಹೊಡಿತಿ ಇದು ತಿಂತೀನಿ ಕ್ಯಾನ್ಸರ್ ಬರ್ತಾವೋ ಏನು ಬರಲ್ಲ ಸರ್ ಸುಳ್ಳು ಏನು ಬರಲ್ಲ ನಮ್ಮೊಳಗಡೆ ಒಂದು ಅಜ್ಜಿ ಕಡ್ಡಿ ಪುಡಿ ಹಾಕಿದಕ್ಕೆ ಕುಯ್ದವ್ರೆ ಬರೀ ಕಡ್ಡಿ ಪುಡಿ ಇದು ಹಾಕಿದ್ರೆ ನಿನ್ಗೆ ಹೋಗ್ಬಿಡ್ತೀಯ ಇನ್ನು ಚಿಕ್ಕ ಏಜು ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋದು ಕಲಿಬೇಕು ಮಕ್ಕಳು ಮಕ್ಕಳೇನಲ್ಲ ಇವನ್ ಮಕ್ಕಳವೇ ಎಷ್ಟು ಏಜು ನನ್ಗೆ 15 ನಿಜಾಗ್ಲೂ 15 ಎಷ್ಟು 23 ನನಗೆ ಎಷ್ಟು ಹೇಳು ಎಷ್ಟು ಹೇಳ್ಬೋದು ಹೇಳು 25 ಮದ್ವೆ ಆಗಿಲ್ಲ ಇನ್ನಂಗ್ ನೋಡು ಇನ್ನೊಬ್ರು ಪ್ರಾಬ್ಲಮ್ ಕೇಳಕ್ ಕೂತ್ ಬಂದಿನಿ ನಾನು ಹೇಳ್ಬೇಕು ಮದ್ವೆ ಆಗೈತಿ ಮಾಡ್ರಿ ಮದ್ವೆ ಮಾಡ್ರಿ ಮೆಟ್ ಹೊಡೆದ್ ಕಳಿಸ್ತಾರ ನಮ್ಗ ಮದ್ವೆ ಮಾಡ್ರಿ ಅಂದ್ರೆ ಮೆಟ್ಟ ಹೊಡೆದ್ ಕಳಿಸ್ತಾರ ಮದ್ವೆ ಕೆಲಸ ಮಾಡೋ ಸೆಟ್ಲ್ ಆಗೋ ಅಂತ ನೀ ನೋಡ್ರಿ ವಿಮಲ್ ತಿನ್ಕೊಂಡ್ ಕುಂತಿದ್ವಿ ಕೂದಲು ಮಾತ್ರ ಚಲೋ ಬಿಟ್ಟಿದ್ವಿ ನೋಡಿಲ್ಲ ಎಲ್ಲ ಹೋಗ್ಬಿಟ್ಟಾವು ಇರ್ಲಿ ಆತು ನೋಡು ಅವೆಲ್ಲ ಬಿಟ್ಬಿಡು ಆಯ್ತಾ ಓಟ್ ಯಾರಿಗೆ ನಿಂಗೆ ಯಾರು ಇಷ್ಟ ನಿಂಗೆ ಯಾರು ಕಾಂಗ್ರೆಸ್ ನೀನ್ ಕಾಂಗ್ರೆಸ್ ಅಲ್ಲ ನೀ ಯಾರಿಗೆ ಓಟ್ ಹಾಕೋದ್ ಕಾಂಗ್ರೆಸ್ ಯಾಕೆ ನಿಮ್ MLA ಅಶೋಕ್ ಕೆಲಸ ಮಾಡ್ತಿಲ್ವಾ ಎಲ್ ಮಾಡ್ತಾ ಇದಾರೆ ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ ಏನ್ ಕಸ ಎತ್ತಲ್ಲ ನಿಂಗೊಂದು ಸತ್ಯ ಹೇಳ ಕಸ ಎತ್ತಲ್ಲ ಅಂತ ಬೇಜಾರಾಗಿದ್ಯಾ ನೋಡ್ರಿ ಅಲ್ಲಿ ನಡ್ಕೊಂಡೇ ಹೋಗಕ್ ಆಗಲ್ಲ ಅಲ್ವಾ ತಡ್ರಿ ಕರೆಕ್ಟ್ ಅಲ್ವಾ ಅಲ್ಲಿ ನೋಡ್ತಾ ಇದ್ರೆ ಅವ್ರು ಕಸ ಹಾಕಿರೋದು ನೋಡಿದ್ರೆ ನಮ್ಗಲ್ಲಿ ನಡ್ಕೋಕಾಗಲ್ಲ ಹಂಗ ನೀ ಬಾಯಿ ಒಳಗೆ ವಿಮಲ್ ಹಾಕೊಂಡಿದ್ರೆ ಹೆಂಡತಿಗೆ ನೋಡಕ್ ಆಗಲ್ಲ ಅರ್ಥವಾಯ್ತಾ ಅದು ಕಸಕ್ ಸಮಾನ ಏನಂತ ಗುರು ಕರೆಕ್ಟಾ ರೈಟ್ ನಮಸ್ಕಾರ ಇಲ್ಲ ನಾನು ಪಾಸಿಂದ ಬಾಲ್ ಆಡ್ತಿದ್ದೀರಾ ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಏನಕ್ಕ ಆಯ್ತು 1 ನಿಮಿಷ 10, 20, 30, 40, 50, 60, 70, 80, 100 ಮಾತಾಡಿ ಏನ್ ನಿಮ್ಮ ಹೆಸರು ಅಯ್ಯೋ ನಾನು ಮಾತಾಡಲ್ಲ ಏನ್ ನಿಮ್ಮ ಹೆಸರು
ಆ? ನಜ್ಮಾ ಓ ನಜ್ಮಾ, ಏನ್ ನಿಮ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ ಹೌದಾ? ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮೂರಿಗೆ ಸರಿಯಾಗಿ ನೀರು ಬರುತ್ತೆ? ಬರುತ್ತೆ ನಮ್ಗೆ ಹೌದಾ? ಏರಿಕೆ ಟೈಮ್ ಬರುತ್ತೆ? ಹೌದು ಕರೆಕ್ಟಾಗಿ ಬರುತ್ತೆ. ಎಲ್ಲ ಸಂದಕ ಕರೆಕ್ಟಾಗಿ ಬರುತ್ತೆ ಅಲ್ವಾ ಹೌದಾ ನಮ್ಗೆ ಶಾಂತಕ್ಕ? ಏರಿಕೆ? ಓ ಹೌದು. ಮತ್ತೆ ಕಸ ಕಸ ಮಾತ್ರ ಅಲ್ಲಿ ಬಿಸಾಕ್ತಾ ಇದ್ವಿ, ಬರೋದೇ ಇಲ್ಲ ಇಲ್ಲಿ. ಬರೋದೇ ಇಲ್ಲ. ಆ ಬರಲ್ಲ. ಮತ್ತೆ ಯಾವ್ಯಾವ ಬರುತ್ತೆ? ಬರೋದೇ ಇಲ್ಲ. ಎಲ್ಲಿ ಬರ್ತಾರೆ ಸಂದಕ? ದುಡ್ಡು. ಒಂದ್ ದಿವಸನೂ ಬರಲ್ಲ. ದುಡ್ಡು ದುಡ್ಡು ಯಾವ್ಯಾವ ಬರುತ್ತೆ ದುಡ್ಡು? ಯಾವ ದುಡ್ಡು? ಗೃಹಲಕ್ಷ್ಮಿ ಬರ್ತಾ ಇದೆ. ಬರ್ತಾ ಇದೆ ತಿಂಗಳ ಬರ್ತಾ ಇದೆ. ನಜ್ಮಾ ಅವ್ರ ಯಾಕೋ ಸರಿಯಾಗಿ ಹೇಳ್ತಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಮುನ್ನಿ. ಮುನಿ? ಅದಕ್ಕೆ ಮುನಿ ಅಂತ ಹೆಸರು ಇಟ್ಕೊಂಡ್ಬಿಟ್ರಿ? ಏನು ನಮ್ಗೆ ಆಸೆ ಇತ್ತು ಮುತ್ಕೊಂಡ್ವಿ. ಯಾವ್ದು ತಮಿಳಲ್ಲಿ ಒಂದು ಪಿಕ್ಚರ್ ಅದೇ ಮುನಿ. ಅದು ಪ್ರೀತಿಯಿಂದ ಇಕ್ಕಿರೋದು ನಮ್ಮ ಒಲಿದರೆ ನಾರಿ ಮುನಿದರೆ ಮಾರಿ. ಅದಕ್ಕೆ ಒಬ್ಬಳೆ ಮಗಳಲ್ವಾ, ಅದಕ್ಕೆ ಮುನಿ ಅಂತ ಹೆಸರು ಇಟ್ಬಿಟ್ಟವ್ರೆ. ಮುನಿ ಅವ್ರೆ, ಯಾಕೆ ಇಲ್ಲಿ ಬರಲ್ಲ ಕಸದವ್ರು? ಅದನ್ನ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅವ್ರು ಬಂದಿಲ್ಲ. ಈಗ ಬರ್ತಾರಂತೆ, ಗೌರ್ಮೆಂಟ್ ಒಂದು ತೀರ್ಮಾನಕ್ಕೆ ಬಂದಿದೆ. ಈಗ ಒಂದಿಷ್ಟು ಕಾಸು ಅಂತ ಹಾಕ್ಬೇಕಂತೆ, ಕಾಸು ಕೊಡ್ಬೇಕಂತೆ. ಕಾಸು ಕೊಟ್ರೆ ಕಸ ತಗೋಯ್ತಾರಂತೆ. ಆಗುತ್ತಾ? ಹೆಂಗಾಗ್ತೈತೆ ಅದು? ಕಕಳಿ ಕಾಸು ಕೊಟ್ಟರೆ ಕಸ ತೆಗೆದುಕೊಂಡು ಹೋಗ್ತಾರೆ. ಅಲ್ಲ, ಕಾಸು ಕೊಡೋದು ಏನಕ್ಕೆ? ಯಾಕೆ ಕೊಡ್ಬೇಕಂತ ಸರ್ಕಾರ ನಿರ್ಧಾರ ಮಾಡ್ತಾರೆ. ಸರ್ಕಾರ ಹೇಳಿ, ನಮ್ಗೆ ಇರ್ಬೇಕಲ್ಲ ಅವಾಗ ಅಲ್ವಾ? ಇದ್ರೆ ತಾನೇ ನಾವು ಕೊಡ್ತೀವಿ. ಒಂದಿಷ್ಟು ಗ್ರಾಮ್ಗೆ ಕಸಕ್ಕೆ ಅಂತ ಇಷ್ಟು ಫಿಕ್ಸ್ ಮಾಡುತ್ತಂತೆ. ಫಿಕ್ಸ್ ಮಾಡಿ ಅಷ್ಟ ಗ್ರಾಮ್ಗೆ ಅಲ್ಲ, 5 ರೂಪಾಯಿ 10 ರೂಪಾಯಿ ಹತ್ರ ಒಂದ್ ಪೈಪ್ ತೆಗಿಬಿಟ್ಟು ಒಂದ್ ಗೋಲ್ಡಿ ಇದು ಗುಂಡಿ ತೆಗಿಬಿಟ್ಟು ಗುಂಡಿಯಲ್ಲಿ ಹಾಕ್ಬಿಡ್ಬೇಕು ಅಷ್ಟೇನೆ. ಅಷ್ಟೇ ಇನ್ನೇನ್ ಮಾಡ್ತೀರಾ? ಹಂಗಂತೀರಾ? ಹೆಂಗೆ ನಿಮ್ MLA ಕೆಲಸ ಮಾಡ್ತಾರ? ಅಶೋಕ್ ಬರ್ತಾರ? ಈ ಬರದೇ ಇಲ್ಲ. ಮತ್ತೆ ಬರ್ತಾರೆ ಅಂದ್ರಿ? ಅಲ್ಲ ಈ ಕಡೆ ತಿರುಗು ನೋಡಲ್ಲ. ಗೌರಿ ಗಣೇಶ ಇಲ್ಲಿ ಕುಂಡ್ರಿಸಿದ್ರೆ ಅವಾಗ ಬಂದ್ರು ಹೊರಟೋದ್ರು. ಯಾರು ಬರಲ್ಲ ಈ ಕಡೆ. ಯಾರು ಬರಲ್ಲ? ಯಾವತ್ತು ನೋಡಿಲ್ಲ? ಆಯ್ತು ಬಿಡಿ. ಏನ್ ಸೌಕರ್ಯ ಐತೆ ಅಂತ ಫೋಟೋ ಬರೀತೀಯ? ಮೊರಿಲಿ ಬಿದ್ದಿದ್ದೀವಿ ನಾವು. ಎಲ್ಲಿ ಬಿದ್ದೀರಾ? ಮೋರಿಲಿ. ನಿಂಗೇನು ಸಲಕರಣ ಇಲ್ಲ ಅನ್ಬಿಟ್ಟೆ ಫೋಟೋ ಹಿಡಿತಿರೋದು. ಏನು ಅದಕ್ಕೆ ಏನು ಮಾಡಲ್ಲ. ಬರ್ತಾರೆ, ಓಟ್ ಹಾಕ್ತಾರೆ, ಅಮ್ಮ ಅಪ್ಪ ಅಂತಾರೆ. ಆಮೇಲೆ ಪರ್ಕೆ ನಾವೇ ಹೊಡಿಬೇಕು. ಪರ್ಕೆ ತಗೊಂಡು ಯಾರಿಗೆ ಹೊಡಿಬೇಕು? ಬರ್ತಾರಲ್ಲ ಅವ್ರಿಗೆ ಓಟ್ ಹಾಕ್ತೀರಿ ಅಂತಾರೆ, ಬರ್ತಾರೆ ಹಿಂಗಂತಾರೆ. ನಾವು ಕಾಲು ಬೀಳ್ತಾರೆ, ಕಾಲ್ಗೂ ಬೀಳ್ತಾರೆ, ಕೈಗೂ ಬೀಳ್ತಾರೆ, ಎಲ್ಲದಕ್ಕೂ ಬೀಳ್ತಾರೆ. ನಿಮ್ಮ ಹೆಸರೇನು? ನನ್ನ ಹೆಸರು ಜಯಮ್ಮ. ಜಯಮ್ಮ ನಿಂತ್ಕೊಂಡ್ ಮಾತಾಡಿದ್ರೆ ಗೊತ್ತಲ್ಲ, ಕಾಲ್ಗೂ ಬೀಳ್ತಾರೆ, ಕೈಗೂ ಬೀಳ್ತಾರೆ. ಬಡ್ಡಿ ಬಂಗಾರಮ್ಮ. ಏನ್ ನಿಮ್ ಪ್ರಾಬ್ಲಮ್ ಬೇರೆ? ಮೋರಿ ಐತಾ? ಚೇಂಬರ್ ಎಲ್ಲ ಐತೆ. ಎಲ್ಲ ಐತೆ, ಯಾವ್ದು ಕ್ಲೀನ್ ಇಲ್ಲ. ಯಾವ್ದು ಕ್ಲೀನ್ ಇಲ್ಲ. ಎಲ್ಲ ಐತೆ, ಅದ್ ಯಾವ್ದು ಕ್ಲೀನ್ ಇಲ್ಲ. ಯಾವ ನಿಮ್ದು? ನಮ್ದು ಇದೇ ಊರು. ಬೆಂಗಳೂರೇ ಅಥವಾ ಬೇರೆ ಊರಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀರಾ? ಇದೇ ಊರು. ಇದೇ ಊರು. ಆದ್ರೂ ನಿಮ್ ಗೊತ್ತ ಮೆಚ್ಬೇಕು. ಗೊತ್ತಿದ 2000 ಏನ್ ಕೊಟ್ಬಿಡ್ತಾರೆ? ಇವ್ರಿಗೆ ಬರ್ತಾ ಇಲ್ಲ, ಅವ್ರಿಗೆ ಬರ್ತಾ ಇಲ್ಲ. ನಿಜ ಹೇಳಿ, ಎಷ್ಟು ತಿಂಗಳು ಬರ್ಲಿಲ್ಲ? ಒಂದ್ 3-4 ತಿಂಗಳು ಬರಲ್ಲ. ಅದ್ರದ್ದು ಬೇಜಾರು ಅವ್ರಿಗೆ. 3-4 ತಿಂಗಳು ಅಂದ್ರೆ 4-8,000 ರೂಪಾಯಿ. ಎಲ್ಲಿ ಬರ್ತದೆ? ಸತ್ಯ ಹೇಳ್ತಾರವ್ರು. ಎದುರಿಸ್ತವ್ರೆ. ತಲೆ ಕೆಡ್ಸ್ಕೊಬಿಡಿ ನೀವು. ಸತ್ಯ ಹೇಳಿ. ನಿಜ ಹೇಳಿ. ಯಾಕೋ ನೀವು ನಿಜ ಹೇಳಿ. ಎಲ್ಲ ನಮ್ಮ ವಿಮಲ್ ಹೇಳೋದಾ? ಇದು ಬೇರೆ. ನಿಮ್ಗೆ ಎಷ್ಟು ಏಜ್ ಇವಾಗ? ಏಜ್ ಗೊತ್ತಿಲ್ಲ. ಏಜ್ ಎಷ್ಟು? ಆಮೇಲೆ ಪೋಸ್ಟ್ ಆಫೀಸಲ್ಲಿ ಸುಳ್ಳು ಅದು. ನೀವು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತೀರಿ? ಇಲ್ಲ ನಾನು ಅವ್ರ ಜೊತೆಲಿ ಹೋಗೋದು. ಆಮೇಲೆ ಹೌದಾ? ಅವ್ರು ಹೇಳ್ತಿರೋದು 3-4 ತಿಂಗಳ ಅಮೌಂಟ್ ಬಂದಿಲ್ಲ ಅಂತ. ಇವಾಗ ಬರ್ತಾ ಇದೆ. ಏಜ್ ಎಷ್ಟು ನಿಮ್ಗೆ? ಏಜ್ ಗೊತ್ತಿಲ್ಲ. ಏಜ್ ಹೇಳಕ್ ಇಷ್ಟ ಇಲ್ಲ. ಯಾಕಳೆ ಹಿಂಗ್ ನಿಲ್ಬೇಕಲ್ಲ ಗತ್ತಾಗಿ. ಜಯಮ್ಮ ಏಜ್ ಗೀಜೆಲ್ಲ ಹೇಳಲ್ಲ ನಾವು. ಹೇಳಿ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಏರಿಯಾದಲ್ಲಿ ಹೆಸರು ಕೇಳ ಸರ್. ನಿಮ್ಮ ಹೆಸರು ಏರಿಯಾ ಅಂತ? ರಾಮು ಸರ್. ಅವ್ರ ಹೆಸರು ಏರಿಯಾ ಅಂತ? ರಾಮು ಏರಿಯಾ ಅಲ್ಲ ಹೇಳಿದಕ್ಕೆ. ರಾಮು ಶ್ರೀರಾಮನ? ಶ್ರೀರಾಮನೇ ಸರ್. ನಿಜ ಸುಳ್ಳೇನು ಕೇಳಲ್ಲ. ಶ್ರೀರಾಮ ಅಥವಾ ರಾಮನ ಹೆಸರಲ್ಲಿರೋ ಕೃಷ್ಣನ? ಈ ಏರಿಯಾ ಇಲ್ಲೇನ ಕೇಳ. 50 ವರ್ಷದಿಂದ ಹೇಳ್ತಾರೆ ನಮ್ ಬಗ್ಗೆ. ಹೌದಾ? 50 ವರ್ಷ ಏರಿಯಾಗೆ ಬಂದೆ. ನಮ್ಮ ಏರಿಯಾಗೆ ಹಕ್ಕುಪತ್ರ ಬಂದಿಲ್ಲ ಸರ್. ಹಕ್ಕುಪತ್ರ ಬಂದಿಲ್ಲ. ಹಕ್ಕುಪತ್ರ ಇದೆಯಾ? ಇಷ್ಟು ವರ್ಷದಿಂದ ಇದೀವಿ, ಹಕ್ಕುಪತ್ರ ಬಂದಿಲ್ಲ ಸರ್. ಅದು ಮೇನ್ ನೋಡಿ. ಏನ್ ಪ್ರಾಬ್ಲಮ್ ಹೇಳ್ತಾನೆ ಇಲ್ಲ ನೀವು? ನೀರ್ ಪ್ರಾಬ್ಲಮ್, ಚೇಂಬರ್ ಪ್ರಾಬ್ಲಮ್ ಏನೂ ಇಲ್ಲ. ಇನ್ನು ಕಸದ ಗಾಡಿ ಬರಲ್ಲ. ಏನೋ ಕಸದ ಗಾಡಿ ಬರಲ್ಲ.